ನಮಸ್ಕಾರ ಸ್ನೇಹಿತರೆ. ಕಳೆದ 2-3 ವರ್ಷಗಳಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫೇಸ್ಬುಕ್ನಲ್ಲಿ. ವಿಶೇಷವಾಗಿ ನಾನು ವಿಡಿಯೋ ಮಾಡುವಾಗ ಸಾಮಾಜಿಕ ವಿಚಾರಗಳನ್ನು ಹಾಗೂ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೆ. ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಪರಿಹಾರ ಆಗಬಹುದು ಅನ್ನೋ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಈ ಜನಜಾಗೃತಿಯಲ್ಲಿ ನನಗೆ ನಿಜವಾಗಿಯೂ ಖುಷಿ ಸಿಗತ್ತೆ. ಅದರಲ್ಲಿ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 1-2 ವರ್ಷಗಳಿಂದ ಹೆಚ್ಚಾಗಿ ನಮ್ಮ ಕನ್ನಡದ ಯುವತಿಯರು, ಮಹಿಳೆಯರು ವಿಡಿಯೋದ ಮೂಲಕ ಸಮಾಜಕ್ಕೆ ತುಂಬಾ ಒಳ್ಳೆಯ ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಖುಷಿಯ ವಿಚಾರ. ಯಾಕಂದ್ರೆ ನಾನು ಬೇರೆ ಭಾಷೆಯ ವಿಡಿಯೋಗಳನ್ನು ನೋಡ್ತೀನಿ, ಆದ್ರೆ ನಮ್ಮ ಕನ್ನಡದಲ್ಲಿ ಮಾತನಾಡಿ, ಸ್ವಚ್ಛ ಕನ್ನಡದಲ್ಲಿ ಮಾತನಾಡಿ ಜನರಿಗೆ ವಿಚಾರ ತಿಳಿಸುವಂತಹ ಯುವತಿಯರು ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ಹೆಮ್ಮೆಯ ವಿಚಾರ ಆಗಬೇಕು. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇಂಥ ವಿಡಿಯೋ ಮಾಡುವವರ ಪ್ರೊಫೈಲ್ ಕಮೆಂಟ್ ಬಾಕ್ಸ್ ನೋಡ್ಲಿಕ್ಕೆ ಆಗದಷ್ಟು, ಅವರು ಮುಂದೆ ಜೀವಮಾನದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ ಬರೆಯುವವರು, ಅವರಿಗೆ ಅಶ್ಲೀಲವಾಗಿ ಮಾತನಾಡುವವರು ಜಾಸ್ತಿ ಆಗ್ತಾ ಇದ್ದಾರೆ. ಅಂಥವ್ರು ಜಾಸ್ತಿ ಆಗ್ಲಿಕ್ಕೆ ನಿಜವಾಗಿ ಕಾರಣ ಯಾರು? ನಾವು, ನೀವಲ್ವಾ? ನಾವು ಹೇಳೋದು ನಮ್ಮ ಸಮಾಜದಲ್ಲಿ ರೇಪಿಸ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಥವಾ ಬೇರೆ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ ಅಂತ. ಆದ್ರೆ ಇದೊಂದು ಸಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಸ್ವಚ್ಛಂದವಾಗಿ, ಸ್ಪಷ್ಟವಾಗಿ, ಉತ್ತಮ ವಿಚಾರ ಮಾತಾಡಲಿಕ್ಕೆ ಮಹಿಳೆಯರಿಗೆ ಅವಕಾಶ ಇಲ್ಲದಂತೆ ಕಮೆಂಟ್ ಹಾಕುವವರಿಗೆ ನಾವೇ ಕಡಿವಾಣ ಹಾಕ್ತಾ ಇಲ್ಲ ಅಂದ್ರೆ ಅವರು ಮುಂದೆ ಬಂದು ವಿಡಿಯೋ ಮಾಡ್ತಾರ? ಉತ್ತಮ ವಿಚಾರ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಮುಂದೆ ಆಗತ್ತಾ? ಇದನ್ನ ನಾವು ಆಲೋಚನೆ ಮಾಡ್ಬೇಕಲ್ವಾ? ನಮ್ಗೆ ಈಗ ಜಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಅಸೀಮಾ ಅವರು ಚೈನಾದಿಂದ ಉತ್ತಮ ವಿಷಯಗಳನ್ನು ನಮ್ಗೆ ತಿಳಿಸಿ ಹೇಳಿಕೊಡ್ತಾ ಇದ್ದಾರೆ. ಜಪಾನ್ನಿಂದ ಶ್ವೇತಾ ಆರಾಧ್ಯ ಅವರು ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡ್ರೆ ಎಷ್ಟು ಒಳ್ಳೆಯದು. ಸೋನುದ ಸಂಚಾರಿ ಅವರು ಭಾರತದಲ್ಲೇ ವಿದೌಟ್ ಯಾವುದೇ ಎಕ್ಸ್ಪೆನ್ಸ್ ಮಾಡದೆ ಸುತ್ತಾಡಿ, ಒಬ್ಬ ಮಹಿಳೆ ಧೈರ್ಯವಾಗಿ ಸುತ್ತಾಡಬಹುದು, ನಮ್ಮ ದೇಶ ಇಷ್ಟು ಒಳ್ಳೇದಿದೆ ಅಂತ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಅವರಿಗೆ ತಮಾಷೆ ಮಾಡುವವರು, ಅವರಿಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡುವವರಿಗೆ ನಾವು ಲೈಕ್ ಕೊಡ್ತಾ ಇದ್ದೀವಿ, ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇಂತಹ ಕಮೆಂಟ್ಗಳು ಜಾಸ್ತಿ ಆದಾಗ ಅವರಿಗೂ ಉತ್ತೇಜನ ಸಿಗತ್ತೆ, ಅವರು ಇದನ್ನೇ ಜಾಸ್ತಿ ಮಾಡ್ತಾರೆ. ಆವಾಗ ನಿಮ್ಮ ಮನೆಯ ಹೆಣ್ಮಕ್ಳು ಧೈರ್ಯವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಬಹಿರಂಗವಾಗಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತಾ? ಇಂತಹ ಸಮಾಜದ ಸೃಷ್ಟಿಗೆ ನಾವೇ ಕಾರಣ ಅಲ್ವಾ? ಸ್ವಲ್ಪ ಆಲೋಚನೆ ಮಾಡಿ. ನೀವು ಹೇಳ್ಬೋದು, ಇದಕ್ಕೆ ನಾವೇನ್ ಮಾಡ್ಲಿಕ್ಕಾಗತ್ತೆ? ನಿಜ, ಇವರು ಮುಖ ಮುಚ್ಕೊಂಡು ಫೇಕ್ ಪ್ರೊಫೈಲ್ ಇಟ್ಕೊಂಡು ಬಂದು ಈ ರೀತಿ ಮಾಡ್ತಾರೆ. ನಾವೇನ್ ಮಾಡ್ಲಿಕ್ಕಾಗತ್ತೆ ಗೊತ್ತಾ? ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಅಗತ್ಯ ಇಲ್ಲ. ಅಂತ ಸಮಯ ಬಂದ್ರೆ ಖಂಡಿತವಾಗಿ ಕೊಡ್ಲೇಬೇಕು. ಆದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇಂಥವರಿಗೆ ರಿಪೋರ್ಟ್ ಮಾಡುವಂತ ವ್ಯವಸ್ಥೆ ಇದೆ. ಸೆಕ್ಷುವಲ್ ಹ್ಯಾರಾಸ್ಮೆಂಟ್, ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡುವವರಿಗೆ ಅಲ್ಲಿ ಅವರ ಕಮೆಂಟ್ಗಳಿಗೆ ನೇರವಾಗಿ ರಿಪೋರ್ಟ್ ಮಾಡುವ ಜವಾಬ್ದಾರಿನಾದ್ರೂ ತಗೊಳ್ಳಿ. ನಮ್ಮ ಮನೆಯ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ, ಸ್ವಚ್ಛಂದವಾಗಿ ರಾತ್ರಿ 12 ಗಂಟೆಗೂ ರಸ್ತೆಯಲ್ಲಿ ತಿರುಗಾಡುವಂತೆ ಆಗ್ಬೇಕಾದ್ರೆ ಮೊದಲು ಇಂಥ ಸಾಮಾಜಿಕ ಜಾಲತಾಣದಲ್ಲಿ ಇವರಿಗೆ ಸ್ವತಂತ್ರವಾಗಿ ಮಾತನಾಡುವ ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಆ ನಿಜವಾಗಿ ಹೇಳ್ಬೇಕಂದ್ರೆ ಆ ಅಸೀಮಾ ದೋಲಾ, ಆ ಸೋನುದ ಸಂಚಾರಿ ಅಂತವರು ನೇರವಾಗಿ ಇದರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಆದ್ರೆ ಆ ಹೋರಾಟದ ಪೋಸ್ಟ್ಗಳಿಗೆ, ವಿಡಿಯೋಗಳಿಗೆ ಕೂಡ ಬರುವ ಕಮೆಂಟ್ಗಳಿಗೆ ಯಾರು ಕೂಡ ಬೆಂಬಲ ಕೊಡ್ತಾ ಇಲ್ಲ. ನಿಜವಾಗಿ ಬೇಸರ ಆಗ್ತಾ ಇದೆ. ಇಂತಹ ಸಮಾಜ ಸೃಷ್ಟಿಗೆ ನಾವೇ ಕಾರಣ ಆಗ್ತಾ ಇದ್ದೀವಿ. ಬದಲಾಗೋಣ. 2026 ಹೊಸ ವರ್ಷ ಪ್ರಾರಂಭವಾಗಿದೆ. ಜವಾಬ್ದಾರಿ ತಗೊಳ್ಳೋಣ. ಅಟ್ಲೀಸ್ಟ್ ನಮಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ಬೇರೆ ಯಾರಿಗೋಸ್ಕರ ಅಲ್ಲ, ನಮ್ಮ ನಾಳೆಗೋಸ್ಕರ ಈ ಕೆಲಸ ಮಾಡೋಣ. ವಿಕೃತಿಗಳನ್ನು ಸಾಕುವುದು ಬೇಡ. ಇಂಥವ್ರು ಇರೋದ್ರಿಂದಲೇ ಇಂಥವ್ರು ಇನ್ನೂ ಜಾಸ್ತಿ ಬೆಳೀತಾರೆ. ಇಂಥವರ ಬೆಳವಣಿಗೆ ನೋಡಿ ಇದೇ ಸರಿ ಅಂತ ತಿಳ್ಕೊಳ್ಳುವವರು ಜಾಸ್ತಿ ಆಗ್ತಾರೆ. ಸಮಾಜವನ್ನು ಸರಿ ಮಾಡುವವರಿಗೆ, ಅದಕ್ಕೆ ಪ್ರಯತ್ನ ಪಡುವವರಿಗೆ ಬೆಳೀಲಿಕ್ಕೆ ಅವಕಾಶ ಕೊಡೋಣ. ನಾವು ಅವರ ಸಹಕಾರವಾಗಿ ನಿಲ್ಲೋಣ. ಯಾಕಂದ್ರೆ ಒಳ್ಳೇದಾಗೋದು ನಮ್ಮದೇ ಸಮಾಜ ಅಲ್ವಾ? ದಯವಿಟ್ಟು ಇದೊಂದು ವಿನಂತಿ. ಇದು ಯಾವುದೇ ರಾಜಕೀಯದ ವಿಡಿಯೋ ಅಲ್ಲ, ನಮ್ಮ ಸಮಾಜದ ಬಗ್ಗೆ ಒಂದು ಸಣ್ಣ ಕಳಕಳಿಕೆಯ ವಿನಂತಿ ಅಷ್ಟೇ. ಅರ್ಥ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು.